ಚುನಾವಣಾ ಆಯೋಗದ ನೇಮಕಾತಿಯಲ್ಲಿ ತಟಸ್ಥತೆ ಇಲ್ಲದಿದ್ದರೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಉಳಿತದೆಯೇ ಎನ್ನುವಂತಹ ಪ್ರಶ್ನೆ ಕಳೆದ 3-4 ವರ್ಷಗಳಿಂದ ನಮ್ಮ ನಡುವೆ ಮೇಲೆದ್ದಿದೆ. ಭಾರತದ ಪ್ರಜಾಪ್ರಭುತ್ವದ ಶಕ್ತಿ ಕೇವಲ ಮತದಾನದ ಹಕ್ಕಿನಲ್ಲಿಲ್ಲ. ಆ ಮತವನ್ನ ನ್ಯಾಯಯುತವಾಗಿ ದಾಖಲಿಸಿ ಎಣಿಸಿ ಫಲಿತಾಂಶವನ್ನ ನಿಷ್ಪಕ್ಷಪಾತವಾಗಿ ಘೋಷಣೆ ಮಾಡುವಂತಹ ಆಯೋಗದ ಮೇಲಿನ ಜನರ ನಂಬಿಕೆಯಲ್ಲಿ ಅಡಗಿದೆ. ಈ ನಂಬಿಕೆಯ ಕೇಂದ್ರ ಬಿಂದುವೇ ಚುನಾವಣಾ ಆಯೋಗ. ಆದ್ರಿಂದ ಚುನಾವಣಾ ಆಯೋಗದ ಸ್ವಾಯತ್ತತೆ ಮತ್ತು ಅದರ ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಚುನಾವಣಾ ಆಯುಕ್ತರ ನೇಮಕಾತಿ ಪ್ರಕ್ರಿಯೆ ಯಾವುದೇ ಅನುಮಾನಕ್ಕೆ ಎಡೆ ಮಾಡಿಕೊಡಬಾರದು. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯುಕ್ತರ ಆಯ್ಕೆ ಸಮಿತಿಯಲ್ಲಿ ತಟಸ್ಥ ಸದಸ್ಯರ ಅಗತ್ಯವನ್ನ ಒತ್ತಿ ಹೇಳಿರೋದು ಕೇವಲ ಒಂದು ಕಾನೂನಿನ ಅಭಿಪ್ರಾಯ ಅಲ್ಲ, ಅದು ಪ್ರಜಾಪ್ರಭುತ್ವದ ಮೂಲ ತತ್ವವನ್ನ ಪುನರುಚ್ಚರಿಸಿದಂತಾಗಿದೆ. ನ್ಯಾಯಮೂರ್ತಿಗಳಾದಂತಹ ದೀಪಂಕರ್ ದತ್ತ ಮತ್ತು ಸತೀಶ್ ಚಂದ್ರ ಶರ್ಮಾ ಅವರಿದ್ದಂತಹ ನ್ಯಾಯಪೀಠ ಚುನಾವಣೆಗಳು ನ್ಯಾಯಸಮ್ಮತವಾಗಿರೋದಷ್ಟೇ ಸಾಕಾಗೋದಿಲ್ಲ, ಅವು ನ್ಯಾಯಸಮ್ಮತವಾಗಿವೆ ಎಂಬ ವಿಶ್ವಾಸ ಜನರಲ್ಲಿ ಮೂಡಬೇಕು ಅನ್ನುವಂತಹ ಅತ್ಯಂತ ಮಹತ್ವದ ತತ್ವವನ್ನು ನಿಲುವನ್ನು ಮುಂದಿಟ್ಟಿದೆ. ಸರ್ಕಾರದ ಪರವಾಗಿ ವಾದಿಸಿದಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಪ್ರಧಾನಮಂತ್ರಿ ಮತ್ತು ಸಮಿತಿಯ ಸದಸ್ಯರು ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾರೆ ಅಂತ ಊಹಿಸೋದು ಸರಿಯಲ್ಲ ಅಂತ ಅವ್ರು ಹೇಳಿದ್ದಾರೆ. ಆದರೆ ಈ ವಾದದ ಮೂಲ ಸಮಸ್ಯೆಯೇ ಅದು ವ್ಯಕ್ತಿಗಳ ಪ್ರಾಮಾಣಿಕತೆಯ ಪ್ರಶ್ನೆಯನ್ನಾಗಿ ಬಿಂಬಿಸ್ತದೆ. ವಾಸ್ತವದಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿರುವಂತಹ ಪ್ರಶ್ನೆ ವ್ಯಕ್ತಿಗಳ ಬಗ್ಗೆ ಅಲ್ಲ, ಆಯೋಗದ ಸಾಂಸ್ಥಿಕ ವಿನ್ಯಾಸ ಅಥವಾ ರಚನೆಯ ಬಗ್ಗೆ. ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಕೇಂದ್ರೀಕರಣವಾಗದಂತೆ ತಡೆಗಟ್ಟುವುದಕ್ಕೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಎನ್ನುವಂತಹ ತತ್ವವನ್ನು ಅನುಸರಿಸಲಾಗ್ತದೆ. ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗ ಪರಸ್ಪರ ನಿಯಂತ್ರಿಸುವ ವ್ಯವಸ್ಥೆಯೇ ಪ್ರಜಾಪ್ರಭುತ್ವದ ಬಲ. ಅದೇ ರೀತಿ ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡುವಂತಹ ಸಮಿತಿಯಲ್ಲೂ ಕೂಡ ತಟಸ್ಥ ಸದಸ್ಯರ ಉಪಸ್ಥಿತಿ ಅಧಿಕಾರದ ಸಮತೋಲನವನ್ನು ಕಾಪಾಡುವ ಸಾಧನ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಇದನ್ನು ಪ್ರಧಾನಮಂತ್ರಿಯ ಮೇಲಿನ ಅಪನಂಬಿಕೆಯಾಗಿ ಬಿಂಬಿಸೋದು ವಿಷಯದ ಮೂಲ ಉದ್ದೇಶವನ್ನು ಮರೆಮಾಚುವ ಪ್ರಯತ್ನ. ಪ್ರಧಾನಮಂತ್ರಿ ದೇಶದ ಅತ್ಯುನ್ನತ ರಾಜಕೀಯ ಹುದ್ದೆಯಲ್ಲಿರೋದು ನಿಜ, ಆದರೆ ಯಾವುದೇ ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿಗಿಂತ ಸಾಂಸ್ಥಿಕ ಒಂದು ಚೌಕಟ್ಟೆ ಶ್ರೇಷ್ಠ ಆಗಿರ್ತದೆ. ಒಬ್ಬ ವ್ಯಕ್ತಿಯ ನಿಷ್ಠೆಯ ಮೇಲೆ ಅಲ್ಲ, ಸಂಸ್ಥೆಯ ಪಾರದರ್ಶಕತೆ ಮತ್ತು ಸಮತೋಲನದ ಮೇಲೆ ಜನರ ವಿಶ್ವಾಸ ನಿರ್ಮಾಣ ಆಗಬೇಕು. ಇದೇ ಕಾರಣಕ್ಕೆ ನ್ಯಾಯಾಲಯ ಪ್ರಧಾನಮಂತ್ರಿ ಹುದ್ದೆಯ ಗೌರವ ಮಾತ್ರ ನ್ಯಾಯಪರತೆ ಮತ್ತು ತಟಸ್ಥತೆಯನ್ನು ಖಾತ್ರಿಪಡಿಸೋದಿಲ್ಲ ಅಂತ ಹೇಳಿರೋದು ಅತ್ಯಂತ ಮಹತ್ವದ್ದಾಗಿದೆ. 2023ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಚುನಾವಣಾ ಆಯುಕ್ತರ ನೇಮಕಾತಿ ಕಾಯ್ದೆಯ ಈ ಚರ್ಚೆಯನ್ನು ಮತ್ತಷ್ಟು ಗಂಭೀರಗೊಳಿಸಿದೆ. ಈ ಕಾಯ್ದೆಯಡಿಯಲ್ಲಿ ಆಯ್ಕೆ ಸಮಿತಿಯಲ್ಲಿ ಪ್ರಧಾನಮಂತ್ರಿ, ಕೇಂದ್ರ ಸಚಿವರೊಬ್ಬರು ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮಾತ್ರ ಸದಸ್ಯರಾಗಿದ್ದಾರೆ. ಹಿಂದೆ ಸುಪ್ರೀಂ ಕೋರ್ಟ್ ಸೂಚಿಸಿದ ಹಾಗೆ ಈ ಕಾಯ್ದೆಯಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಸಮಿತಿಯಿಂದ ಹೊರಗಿಡಲಾಗಿದೆ. ಇದರಿಂದ ಕಾರ್ಯಾಂಗದ ಪ್ರಭಾವ ಹೆಚ್ಚುವ ಸಾಧ್ಯತೆ ಇದೆ ಎನ್ನುವಂತಹ ಆತಂಕವನ್ನು ಅನೇಕ ಸಂವಿಧಾನ ತಜ್ಞರು ವ್ಯಕ್ತಪಡಿಸಿದ್ದಾರೆ. ಈ ಬೆಳವಣಿಗೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, ಈ SIR ಅಂತಾರಲ್ಲ ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಅದರ ಕುರಿತು ದೇಶದ ವಿವಿಧ ಭಾಗಗಳಲ್ಲಿ ಪ್ರಶ್ನೆಗಳು ಕೇಳಿ ಬರ್ತವೆ. ಮತದಾರರ ಪಟ್ಟಿಯಿಂದ ಹೆಸರುಗಳ ಕೈಬಿಡುವಿಕೆ, ಪರಿಶೀಲನೆಯ ವಿಧಾನ ಮತ್ತು ಪಾರದರ್ಶಕತೆ ಕುರಿತ ಚರ್ಚೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಸ್ವಾಯತ್ತತೆಯ ಕುರಿತು ಮೂಡುವಂತಹ ಪ್ರತಿಯೊಂದು ಅನುಮಾನವು ಸಾರ್ವಜನಿಕ ನಂಬಿಕೆಗೆ ಹೊಡೆತ ನೀಡುವಂತಹ ಸಾಧ್ಯತೆ ಇದೆ. ಪ್ರಜಾಪ್ರಭುತ್ವದಲ್ಲಿ ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆಯಾಗಿರಬಹುದು, ಆದರೆ ಅದು ಸರ್ಕಾರದ ಅಧೀನ ಸಂಸ್ಥೆಯಾಗಬಾರದು. ಅದು ಆಡಳಿತ ಪಕ್ಷಕ್ಕೂ
ವಿರೋಧ ಪಕ್ಷಕ್ಕೂ ಸಮಾನ ಅಂತರ ಕಾಯ್ದುಕೊಳ್ಳುವಂತಹ ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆಯಾಗಿರಬೇಕು. ಅದರ ನೇಮಕಾತಿ ಪ್ರಕ್ರಿಯೆಯೂ ಕೂಡ ಅದೇ ಮಟ್ಟದ ಸ್ವಾಯತ್ತತೆಯನ್ನು ಪ್ರತಿಬಿಂಬಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಕೇವಲ ಘೋಷಣೆಗಳಿಂದ ನಿರ್ಮಾಣ ಆಗೋದಿಲ್ಲ. ಅದು ಪಾರದರ್ಶಕತೆ, ಸಮತೋಲನ ಮತ್ತು ಸಂಸ್ಥೆಗಳ ಮೇಲಿನ ಜನರ ವಿಶ್ವಾಸದಿಂದ ನಿರ್ಮಾಣ ಆಗ್ತದೆ. ಚುನಾವಣಾ ಆಯೋಗದ ನೇಮಕಾತಿಯಲ್ಲಿ ತಟಸ್ಥ ಸದಸ್ಯರನ್ನು ಸೇರಿಸೋದು ಯಾರೊಬ್ಬರ ವಿರುದ್ಧದ ಅನುಮಾನ ಅಲ್ಲ. ಅದು ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆಯನ್ನು ಬಲಪಡಿಸುವ ಒಂದು ಕ್ರಮ. ಇದಕ್ಕೆ ಮನಸ್ಸು ಮಾಡಬೇಕಾಗಿದೆ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಪ್ರಶ್ನೆ ವ್ಯಕ್ತಿಗಳ ಬಗ್ಗೆ ಅಲ್ಲ, ವ್ಯವಸ್ಥೆಯ ಬಗ್ಗೆ. ಅಧಿಕಾರದಲ್ಲಿರುವವರು ಯಾರೆನ್ನುವುದಕ್ಕಿಂತ ಅವರು ಯಾವ ರೀತಿಯ ಸಂವಿಧಾನಿಕ ವ್ಯವಸ್ಥೆಯ ಮೂಲಕ ಕಾರ್ಯನಿರ್ವಹಿಸ್ತಾರೆ ಎನ್ನುವುದೇ ಮುಖ್ಯ. ಚುನಾವಣಾ ಆಯೋಗದ ನೇಮಕಾತಿ ಪ್ರಕ್ರಿಯೆ ಹೆಚ್ಚು ಸ್ವತಂತ್ರ, ಪಾರದರ್ಶಕ ಮತ್ತು ಸಮತೋಲನಯುತವಾಗಿದ್ದಷ್ಟು ಭಾರತದ ಪ್ರಜಾಪ್ರಭುತ್ವ ಮತ್ತಷ್ಟು ಬಲಿಷ್ಠ ಆಗಲಿಕ್ಕಿದೆ. ಇದೇ ಸುಪ್ರೀಂ ಕೋರ್ಟ್ ಸಂದೇಶದ ಸಾರವೂ ಕೂಡ ಆಗಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ಇಡೀ ದೇಶದಾದ್ಯಂತ SIR ಪ್ರಕ್ರಿಯೆಯನ್ನು ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಾ ಇದೆ. ರಾಹುಲ್ ಗಾಂಧಿಯವರು ಈ ಹಿಂದೆಯೂ ಕೂಡ ಈ ಕೇಂದ್ರ ಚುನಾವಣಾ ಮುಖ್ಯ ಆಯುಕ್ತರ ನೇಮಕಾತಿ ವಿಷಯದ ಬಗ್ಗೆ ಕೂಡ ಗಂಭೀರವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಆ ನಿಯಮಾವಳಿಗಳಲ್ಲಿ ತಿದ್ದುಪಡಿಯನ್ನು ತಂದಿರುವುದರ ಬಗ್ಗೆಯೂ ಕೂಡ ಆಕ್ಷೇಪಗಳು ಅನೇಕರು ಎತ್ತಿದ್ರು. ಸೊ ಈಗ ಸುಪ್ರೀಂ ಕೋರ್ಟ್ ಕೂಡ ಆ ನೇಮಕಾತಿಯ ಬಗ್ಗೆ ಒಂದು ಕಳವಳವನ್ನು ವ್ಯಕ್ತಪಡಿಸಿರೋದು ಈ SIR, ಕೇಂದ್ರ ಚುನಾವಣಾ ಆಯೋಗ, ಚುನಾವಣೆಯ ಪಾರದರ್ಶಕತೆ, ಈ ಎಲ್ಲದರ ಬಗ್ಗೆ ಒಂದಿಷ್ಟು ಅನುಮಾನವನ್ನು ಹುಟ್ಟು ಹಾಕ್ತಾ ಇದೆ. ಇದು ಚರ್ಚೆ ಆಗಲೇಬೇಕಾಗಿರುವಂತಹ ವಿಷಯ, ಇದು ಸರಿಯಾಗಲೇಬೇಕಾಗಿರುವಂತಹ ವಿಷಯ ಅನ್ನುವ ಕಾರಣಕ್ಕೆ ಈ ವಿಷಯವನ್ನು ಮುಂದಿಟ್ಟುಕೊಂಡು ನಾನೊಂದು ಈ ಎಕ್ಸ್ಪ್ಲೇನರನ್ನು ಮಾಡಿದ್ದೇನೆ. ಈ ಸಂಬಂಧಿಸಿದ ಹಾಗೆ ಈ ಬಗ್ಗೆ ನಿಮಗೇನು ಅನ್ನಿಸ್ತದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೇನರನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ TV ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.